ಸೊ ನಿಮ್ಮಲ್ಲಿ ಈ ಆದಿ ಮಾನವರು ಮೊಟ್ಟ ಮೊದಲಿಗೆ ಅಡುಗೆ ಮಾಡೋದನ್ನ ಹೇಗ್ ಕಲ್ತ್ಕೊಂಡ್ರೋ ಗೊತ್ತಾ? ಅಂಡ್ ಅಸಲಿ ಮೈನ್ ವಿಷಯಕ್ಕೆ ಬಂದ್ರ ಈ ಭೂಮಿ ಮೇಲೆ ಮಾನವರು ಹೇಗ್ ಹುಟ್ಟಿದ್ರು, ಆದಿಯಲ್ಲಿ ಈ ಮಾನವರನ್ನ ಯಾರು ಹುಟ್ಟಿಸಿದ್ರು, ಅಸಲಿಗೆ ಮನುಷ್ಯನ ಹುಟ್ಟಿನ ಬಗ್ಗೆ ಈ ಸೈನ್ಸ್ ಏನ್ ಹೇಳ್ತಿದೆ ಗೊತ್ತಾ? ಸೊ ಈ ವಿಡಿಯೋದಲ್ಲಿ ಮನುಷ್ಯರು ಹೇಗ್ ಹುಟ್ಟಿದ್ರು ಅನ್ನೋ ಆಸಕ್ತಿಕರವಾದ ಸಮಾಚಾರವನ್ನ ನಾವೀಗ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇನ್ನ ಲೇಟ್ ಮಾಡ್ದೆ. ಹಾಯ್ ಹಲೋ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಕೆಲವು ಮಂದಿ ಮಂಗನಿಂದಾನೇ ಮಾನವ ಬಂದಿದ್ದಾನೆ ಅಂತಾರ, ಇನ್ನು ಕೆಲವು ಮಂದಿ ಈ ಸಿದ್ಧಾಂತ ತಪ್ಪು ಅಂತಿದಾರ. ಆದ್ರೆ ನಾವೀ ಎರಡು ವರ್ಷನ್ಸ್ ಅನ್ನು ಕೂಡ ನಾವೀಗ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲು 4 ಬಿಲಿಯನ್ ವರ್ಷಗಳಿಂದ ಇರೋ ಈ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೇಬೇಕು. ಅಂದ್ರೆ 4 ಬಿಲಿಯನ್ ವರ್ಷಗಳಿಂದ ಈ ಭೂಮಿ ಅನ್ನೋದು ತುಂಬಾ ಬಿಸಿಯಾಗಿರೋದು, ಅಂದ್ರೆ ಲಾವಾ ಅಂಡ್ ಶಿಲಾದ್ರವ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ಟೈಮ್ ನಲ್ಲಿ ಈ ಭೂಮಿಯ ಒಂದು ಉಷ್ಣೋಗ್ರತೆ 1000 ಡಿಗ್ರಿ ಸೆಲ್ಸಿಯಸ್ ನಿಂದ 1600 ಡಿಗ್ರಿಯ ಸೆಲ್ಸಿಯಸ್ ವರೆಗೂ ಇರೋದು. ಸುಮಾರಾಗಿ 3.9 ಬಿಲಿಯನ್ ವರ್ಷಗಳಿಂದ ಭೂಮಿಯ ಒಂದು ಉಷ್ಣೋಗ್ರತೆ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಆದ್ರಿಂದಾನೆ ಇಲ್ಲಿ ಭಾರಿ ಮಳೆ ಬರುತ್ತೆ. ಈ ಮಳೆ ತುಂಬಾ ವರ್ಷಗಳು ಹಾಗೆ ಸಾಕ್ತಾನೆ ಬಂತು. ಈ ನಿರಂತರವಾದ ಮಳೆಯಿಂದ ಸರಿಸುಮಾರು 80% ಬರೀ ಸಮುದ್ರದಿಂದಲೇ ತುಂಬೋಗುತ್ತೆ. ಇನ್ ಮಿಕ್ಕಿರೋ 20% ಭೂಮಿ ದೃಢವಾಗಿ ತುಂಬಾ ತಣ್ಣಗೆ ಈ ಮಳೆಯಿಂದಾನೆ ತುಂಬೋಗಿದೆ. ಇನ್ನ ಇದ್ರ ಮೇಲೆನೆ ನಮ್ಮ ಜೀವನ ಇವತ್ತಿನವರೆಗೂ ಸಾಕ್ತಾನೆ ಬರ್ತಿದೆ. ಸುಮಾರು 30 ಮಿಲಿಯನ್ ವರ್ಷಗಳ ನಂತರ ಭೂಮಿ ಮೇಲೆ ನಿವಾಸಿಸೋದಕ್ಕೆ ಒಂದು ಅನುಕೂಲವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ತುಂಬಾ ತಣ್ಣಗಿದೆ. ಇದೇ ಹೇಮ ಯುಗ್ ಅನ್ನೋ ಹೆಸರಿಂದನೂ ನಾವೆಲ್ಲ ಕರಿತೀವಿ. ಈ ಸಮಯಕ್ಕೆ ಈ ಸಮುದ್ರದಲ್ಲಿ ತುಂಬಾ ಸಮುದ್ರದ ಜೀವಿಗಳಿದಾವೆ. ಅಲ್ಲಿ ನಿವಾಸ ಮಾಡೋದಕ್ಕೆ ತುಂಬಾ ಕಷ್ಟ. ಆದ್ರಿಂದಾನೆ ಕೆಲವೊಂದು ಜೀವಿಗಳು ಸಮುದ್ರದಿಂದ ಈ ಭೂಮಿಯ ಕಡೆಗೆ ತಿರುಗ್ತವೆ. ಅಂಡ್ ಈ ನೆಲದ ಮೇಲೆ ಅವುಗಳ ಜೀವನಕ್ಕೆ ಯಾವುದೇ ರೀತಿಯ ಪೈಪೋಟಿ ಇಲ್ಲ ಅಂತ ತಿಳ್ಕೊತವೆ. ಅವು ನೆಲದ ಮೇಲೆ ಜೀವಿಸೋದಕ್ಕೆ ತಮ್ಮನ್ನ ತಾವು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಈ ಸಮಯದಲ್ಲೇ ಡೈನೋಸರ್ಗಳು ಭೂಮಿ ಮೇಲೆ ಬಂದ್ವು. ಡೈನೋಸರ್ಸ್ ಈ ಭೂಮಿ ಮೇಲೆ ಅತಿ ದೊಡ್ಡ ಜಂತುಗಳು. ಸುಮಾರು 6.5 ಬಿಲಿಯನ್ ವರ್ಷಗಳಿಂದ ಒಂದು ದೊಡ್ಡ ಆಸ್ಟ್ರಾಯ್ಡ್ ಭೂಮಿಯನ್ನ ಡಿಕ್ಕಿ ಹೊಡೆದಿದೆ ಅಂತ ನಂಬ್ತಿದಾರ. ಅದು ಈ ಸೂರ್ಯನನ್ನೇ ಮುಚ್ಚಾಕುತ್ತೆ, ಉಷ್ಣೋಗ್ರತೆ ಬಿದ್ದೋಗುತ್ತೆ. ಆಗ ಡೈನೋಸರ್ ಗಳ ಯುಗವು ಕೂಡ ಮುಗ್ದೋಯ್ತು. ಡೈನೋಸರ್ ಗಳೆಲ್ಲವೂ ಹಂತವಾಗ್ತವೆ. ಇನ್ನ ಇಷ್ಟು ದೊಡ್ಡ ವಿಧ್ವಂಸದ ನಂತರ ಭೂಮಿ ಮತ್ತೆ ಸಾಧಾರಣದ ಸ್ಥಿತಿಗೆ ಬರುತ್ತೆ. ನೆಲದ ಮೇಲೆ ಮತ್ತೆ ಹೊಸ ಹೊಸ ಗಿಡ ಮರಗಳು ಬೆಳೆದು ಹಾಗೆ ತುಂಬಾ ಹೊಸ ಹೊಸ ಜೀವಿಗಳು ಕೂಡ ಹುಟ್ಟೋದು ಪ್ರಾರಂಭವಾಗ್ತವೆ. ಇನಿ ಆಫ್ರಿಕಾದ ಒಂದು ಅರಣ್ಯದಲ್ಲಿ ಈ ರೀತಿಯ ಕೋತಿಗಳಿರೋವು. ಸೊ ಆಗ ತುಂಬಾ ಕಾಲದವರೆಗೂ ಮಳೆ ಬರ್ದೆ ಆ ಅರಣ್ಯ ಒಣಗೋಗೋದಕ್ಕೆ ಶುರುವಾಗುತ್ತೆ. ಇನಿ ಕೋತಿಗಳಿಗೆ ಆಹಾರದ ಸಮಸ್ಯೆನೂ ಶುರುವಾಯ್ತು. ಆದ್ರಿಂದಾನೆ ಇವು ಈಗ ಆ ಮರಗಳಿಂದ ಇಳಿದು ಆಹಾರಕ್ಕೋಸ್ಕರ ನೆಲದ ಮೇಲೆ ನಡೆಯೋದಕ್ಕೆ ಪ್ರಾರಂಭ ಮಾಡ್ತವೆ. ಇನ್ ಇವುಗಳ ಮೆದುಳು ಒಂದು ಆರೆಂಜ್ ಹಣ್ಣಿನ ಪ್ರಮಾಣದಲ್ಲೇ ಇರೋದಂತೆ. ಅಂಡ್ ಆ ಜಂತುಗಳ ಹೈಟ್ 4 ಅಡಿಗಳ ಹೈಟ್ ವರೆಗೂ ಇರೋದು. ಕೆಲ ಸಾವಿರಾರು ವರ್ಷಗಳ ಅಭಿವೃದ್ಧಿ ಹೊಂದಿದ ನಂತರ ಅವು 2 ಕಾಲುಗಳನ್ನ ನೆಲದ ಮೇಲಿಟ್ಟು ನಡೆಯೋದಕ್ಕೆ ಪ್ರಾರಂಭಿಸಿದ್ವು. ಅಂಡ್ ಕಾಲಕ್ರಮೇಣ ಈ ಅಭಿವೃದ್ಧಿ ಪ್ರಕ್ರಿಯೆ ಮುಂದುವರಿಯುತ್ತೆ. ಅಂಡ್ ನಮ್ಮ ಪೂರ್ವಿಕರು ಒಂದು ಕ್ರಮವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಪ್ರಾರಂಭಿಸಿದ್ದು. ಅಂಡ್ 3 ಮಿಲಿಯನ್ ವರ್ಷಗಳಿಂದ ಅವರ ಮೆದುಳು ಸ್ವಲ್ಪ ದೊಡ್ಡದಾಯ್ತು. ಅಂಡ್ ಮಾನವರು ಕೋತಿಗಳು ಒಂದೇ ಮೂಲದಿಂದ ಅಭಿವೃದ್ಧಿ ಹೊಂದಿದವಂತ ಎಲ್ರು ನಂಬ್ತಾರ. ಅಂಡ್ ಆ ಮೂಲವೇ ಹೋಮ್ಡಿಯನ್. ಈ ಜಾತಿಗಳು ನಮ್ಮ ಪೂರ್ವಿಕರೇ ಅಂತ ಹೇಳ್ತಾರ. ಶರೀರದಿಂದ ಅವು ಕೋತಿ ರೀತಿ ಅಂಡ್ ಮಾನವರ ರೀತಿ ಕಾಣಿಸ್ತಾರ. ಅಂಡ್ ಫ್ಯೂಚರ್ ಅಲ್ಲಿ ಈ ಕೋತಿಗಳು ಇನ್ನಷ್ಟು ಅಭಿವೃದ್ಧಿಯನ್ನ ಹೊಂದವ. ಕೆಲವೊಂದು ಕೋತಿಗಳು ಗಿಡ ಮರಗಳ ಮೇಲೆನೆ ಇರ್ಬೇಕು ಅನ್ಕೋತವ. ಇನ್ನು ಕೆಲವು ನೆಲದ ಮೇಲೆ ನಡೆಯೋದಕ್ಕೆ ಶುರು ಮಾಡ್ತವ. ಹೀಗ್ ಮರದ ಮೇಲೆನೆ ಇರ್ಬೇಕು ಅನ್ಕೊಂಡಿದ್ ಕೋತಿಗಳು ಈ ವಿಧವಾಗಿ ಬದಲಾಗ್ತವ. ಅಂಡ್ ಇವತ್ತಿಗೂ ಇವು ಈ ಭೂಮಿ ಮೇಲೆನೆ ಇದಾವೆ. ಈ ಜಾತಿಯಲ್ಲಿ ಪ್ರತ್ಯೇಕ ಅಭಿವೃದ್ಧಿ ಏನಿಲ್ಲ. ಆದ್ರೆ ಅಭಿವೃದ್ಧಿ ಹೊಂದಿ ನೆಲದ ಮೇಲೆ ನಡೆದಂತಹ ಕೋತಿಗಳು ಈಗ ಹೋಮ್ ಡಿಯನ್ ಗಳಾಗಿ ಬದಲಾಗ್ತವ. ಕಾಲಕ್ರಮೇಣ ಇವು ಅಗ್ನಿಯನ್ನ ಹೇಗ್ ಉಪಯೋಗಿಸಬೇಕು ಅಂತ ಕಲಿತ್ಕೊಳ್ತವೆ. ಜಂತುಗಳನ್ನ ಬೇಟೆಯಾಡೋದು, ಅದನ್ನ ತಿನ್ನುವಂತದ್ದು, ಗುಹೆಗಳಲ್ಲಿ ನಿವಾಸ ಮಾಡೋದು. ಹಾಗೆ ಇವುಗಳ ಮೆದುಳು ಒಬ್ಬ ಮಾನವನ ರೀತಿ ಬೆಳೆಯುತ್ತೆ. 2 ಲಕ್ಷದ ವರ್ಷಗಳಿಂದ ಇವತ್ತಿನ ಮಾನವನ ರೀತಿನೇ ತಮ್ಮ ರೂಪವನ್ನ ಹೊಂದ್ತಾರ. ಆ ಮನುಷ್ಯರು ಮಾತಾಡೋದಕ್ ಶುರು ಮಾಡ್ತಾರ. ಅಂಡ್ ಮೊದಲನೇ ಸರಿ ಒಂದು ವಿಚಾರವನ್ನ ಇನ್ನೊಬ್ಬರ ಬಳಿ ಹೇಳುವಂತದ್ದನ್ನ ಕಲ್ತ್ಕೊಳ್ತಾರ. ಇನ್ನ ಇದೇ ಕೊನೆಯ ಘಟ್ಟ. ಆ ನಂತರ ಮನುಷ್ಯರು ಇವತ್ತಿನ ಮನುಷ್ಯರ ರೀತಿ ಬದಲಾಗ್ತಾರ. ಹಾಗೆ ಒಂದೇ ಪ್ರದೇಶದಲ್ಲೇ ಇರ್ತಾ ಒಂದು ಗುಡಿಸಲಲ್ಲಿ ನಿವಾಸ ಮಾಡೋದಕ್ಕೆ ಪ್ರಾರಂಭಿಸ್ತಾರ, ವ್ಯವಸಾಯ ಮಾಡೋದಕ್ಕೆ ಪ್ರಾರಂಭಿಸ್ತಾರ. ಅದ್ರ ಜೊತೆಗೆ ನಾಯಿಗಳನ್ನ, ಕುರಿಗಳನ್ನ ಅಂಡ್ ಮೇಕೆಗಳನ್ನ, ಹಾಗೆ ಕೋಳಿಗಳನ್ನ, ಇನ್ನು ಮುಂತಾದವುಗಳನ್ನ ಸಾಕೋದಕ್ಕೆ ಶುರು ಮಾಡ್ತಾರ. ಅಂಡ್ ಹಿಂದೆ ಈ ಆಹಾರವನ್ನ ಹೇಗ್ ತಯಾರು ಮಾಡೋದ್ ಕಲ್ತರು ಅಂದ್ರೆ ಹಿಂದೆ ಬೇಟೆಯಾಡಿದಂತಹ ಒಂದು ಮಾಂಸವನ್ನ ಹಸಿಯಾಗೆ ತಿನ್ನೋ ಅಭ್ಯಾಸವಿತ್ತು. ಈ ಬೆಂಕಿ ಉಪಯೋಗ ಏನಿದ್ರು ಅವ್ರಿಗೆ ಚಳಿ ಕಾಯಿಸ್ಕೊಳ್ಳೋದಕ್ಕಷ್ಟೇ ಉಪಯೋಗಿಸ್ತಿದ್ರು. ಆದ್ರೆ ಕಾಲಕ್ರಮೇಣ ಆ ಮಾಂಸವನ್ನೊಮ್ಮೆ ಈ ಬೆಂಕಿಯಿಂದ ಸುಟ್ಟು ಅದನ್ನ ತಿಂತಾರ. ಆ ಹಸಿ ಮಾಂಸಕ್ಕಿಂತ ಬೇಯಿಸಿದ ಮಾಂಸ ತುಂಬಾ ರುಚಿ ಇರೋ ಕಾರಣದಿಂದ ಇನ್ನ ಆ ಆದಿಮಾನವರು ಬೇಟೆಯನ್ನಾಡೋದು ಕೂಡ ಹೆಚ್ಚು ಮಾಡ್ಕೊಂಡ್ರು. ಸೊ ಹೀಗೆ ಮಾನವನ ಒಂದು ಯುಗ ಪ್ರಾರಂಭವಾಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.